ಈ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿರುವ ದೇವರುಗಳ ಕಥೆಗಳ ಹಿಂದೆ ಯಾರಿಗೂ ಗೊತ್ತಿಲ್ಲದ ಮೌನ ಯೋಧರ ಕಥೆಗಳು ಇವೆ. ಇದು ಅಂತಹ ಒಂದು ಕತೆ, ಭಯಾನಕವಾದರೂ ಪವಿತ್ರವಾದದ್ದು. ನೀವು ಅದನ್ನು ನೋಡಿದ್ರೆ ಓಡೋಗ್ತೀರಾ ಅಥವಾ ನಮಸ್ಕರಿಸ್ತೀರಾ. ಇದು ಸಾಮಾನ್ಯ ತಪಸ್ಸಲ್ಲ, ಇದು ದೇಹವನ್ನು ಮರೆತು ಆತ್ಮವನ್ನೇ ದೇವರಿಗೆ ಅರ್ಪಿಸುವ ಮಟ್ಟದ ಭಕ್ತಿ. ನಾವು ದೇವಸ್ಥಾನಕ್ಕೆ ಹೋಗಿ 1 ಗಂಟೆ ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಆತ ತನ್ನ ಜೀವನವನ್ನೇ ಪ್ರಾರ್ಥನೆಯನ್ನಾಗಿ ಮಾಡಿದ್ದ. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಉಸಿರಿನಲ್ಲೇ ಪ್ರಾಣ ತೆಗೆಯುವ ವಿಷವನ್ನು ಹೊಂದಿರುವ, ಸ್ಪರ್ಶ ಮಾತ್ರದಿಂದಲೇ ಮರಣವನ್ನು ತರಬಲ್ಲ ಮತ್ತು ಕಣ್ಣುಗಳಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಅಡಗಿಕೊಂಡಿರುವ ಒಂದು ಬೃಹತ್ ಜೀವಿ. ಇವಾಗ ಯೋಚನೆ ಮಾಡಿ, ಇಷ್ಟೊಂದು ಭಯಾನಕವಾದ ಮತ್ತು ಶಕ್ತಿಶಾಲಿಯಾದ ಈ ಸರ್ಪವನ್ನು ಸಾಕ್ಷಾತ್ ಲಯಕಾರನಾದ ಪರಶಿವನು ತನ್ನ ಕೊರಳಲ್ಲಿ ಆಭರಣವಾಗಿಸಿಕೊಂಡಿದ್ದ. ಮಹಾದೇವನು ಈ ವಿಷಪೂರಿತ ಹಾವನ್ನ ತನ್ನ ಕೊರಳಲ್ಲಿ ಯಾಕೆ ಧರಿಸಿದ್ದಾರೆ? ಇದೊಂದು ಕೇವಲ ಆಭರಣವೇ ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಬ್ರಹ್ಮಾಂಡದ ರಹಸ್ಯ ಅಡಗಿದೆಯಾ? ಇವತ್ತು ನಾವು ಈ ವಿಡಿಯೋದಲ್ಲಿ ಹಿಂದೂ ಪುರಾಣಗಳ ಆಳಕ್ಕೆ ಇಳಿಯೋಣ. ನಾಗಗಳ ರಾಜನಾದ ವಾಸುಕಿ ನಾಗನ ನೈಜ ಮತ್ತು ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಾಗಿದ್ರೆ ಯಾಕ್ತರ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇವತ್ತಿನ ಈ ವಿಡಿಯೋ ತುಂಬಾ ರೋಚಕ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಾಸುಕಿಯ ಕಥೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸೃಷ್ಟಿಯ ಆರಂಭದ ಕಾಲಕ್ಕೆ ಹೋಗ್ಬೇಕು. ಪುರಾಣಗಳ ಪ್ರಕಾರ ಭೂಮಿಯ ಕೆಳಗೆ ನಾಗಲೋಕ ಎಂಬ ರಹಸ್ಯಮಯ ಜಗತ್ತಿದೆ. ಅಲ್ಲಿನ ಅರಮನೆಗಳು ಚಿನ್ನ ಮತ್ತು ರತ್ನಗಳಿಂದ ಬೆಳಗುತ್ತಿವೆ. ಮಹರ್ಷಿ ಕಶ್ಯಪ ಮತ್ತು ನಾಗಮಾತೆ ಕುದುರುವಿಗೆ ಸಾವಿರಾರು ನಾಗಗಳು ಜನಿಸ್ತವೆ. ಆ ಸಾವಿರಾರು ನಾಗಗಳಲ್ಲಿ ಆದಿಶೇಷ, ವಾಸುಕಿ, ತಕ್ಷಕ ಮುಂತಾದ ಶಕ್ತಿಶಾಲಿ ನಾಗಗಳಿದ್ವು. ಆದ್ರೆ ವಾಸುಕಿ ಹುಟ್ಟಿನಿಂದಲೇ ಇತರ ನಾಗಗಳಿಗಿಂತ ವಿಭಿನ್ನವಾಗಿದ್ದನು. ಶೇಷನಾಗ ವಿಷ್ಣುವಿನ ಸೇವೆಯನ್ನು ಆರಿಸಿಕೊಂಡ್ರೆ, ಶೇಷನಾಗನ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ನಾನು ಮಾಡಿದೀನಿ, ಅದನ್ನ ಐಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ನೋಡಿಲ್ಲ ಈಗಲೇ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಲಿಂಕ್ ಸಿಗ್ಬಹುದು ಅಂತ ಅನ್ಕೊಳ್ತೀನಿ. ವಾಸುಕಿಯು ನಾಗಗಳ ಜವಾಬ್ದಾರಿಯನ್ನು ಹೊತ್ತು ನಾಗಲೋಕದ ರಾಜನಾಗ್ತಾನೆ. ವಾಸುಕಿಯು ಅತ್ಯಂತ ಜನಪ್ರಿಯನಾಗಿದ್ದನು. ದುರ್ಬಲರ ಮೇಲೆ ದೌರ್ಜನ್ಯ ಮಾಡ್ತಿರ್ಲಿಲ್ಲ ಮತ್ತು ಬಲಶಾಲಿಗಳಿಗೆ ಹೆದರುತ್ತಿರ್ಲಿಲ್ಲ. ಆತನ ಈ ನ್ಯಾಯಪರತೆ ಮತ್ತು ಸಮತೋಲನವೇ ಆತನನ್ನು ನಾಗಗಳ ಮಹಾನ್ ರಾಜನನ್ನಾಗಿ ಮಾಡಿತು. ವಾಸುಕಿಯು ಕೇವಲ ಶಕ್ತಿಶಾಲಿ ರಾಜನಷ್ಟೇ ಆಗಿರಲಿಲ್ಲ, ಬದಲಾಗಿ ಆತ ಪರಶಿವನ ಅತಿ ದೊಡ್ಡ ಭಕ್ತನಾಗಿದ್ದ. ತನ್ನ ಜೀವನವನ್ನು ಶಿವನ ಸೇವೆಗೆ ಮುಡಿಪಾಗಿಡಬೇಕೆಂದು ನಿರ್ಧರಿಸುತ್ತಾನೆ. ಹಿಮಾಲಯದ ಗುಹೆಗಳಿಗೆ ತೆರಳಿ ಕಠಿಣ ತಪಸ್ಸನ್ನ ಆರಂಭಿಸ್ತಾನೆ. ವರ್ಷಗಳ ಕಾಲ ಅನ್ನ ನೀರು ತ್ಯಜಿಸ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಮಾತ್ರ ಜಪಿಸ್ತಾ ಕುಳಿತಿರ್ತಾನೆ. ಚಳಿ, ಮಳೆ, ಬಿರುಗಾಳಿ, ಕಾಲ್ಗಿಚ್ಚು ಯಾವುದಕ್ಕೂ ಆತ ಅಂಜಲಿಲ್ಲ. ಗೆದ್ದಲುಗಳು ಆತನ ದೇಹವನ್ನು ಆವರಿಸಿದ್ದರೂ ಆತ ವಿಚಲಿತನಾಗಲಿಲ್ಲ. ಕೊನೆಗೂ ಆತನ ಕಠಿಣ ತಪಸ್ಸಿಗೆ ಮೆಚ್ಚಿ ಭಗವಾನ್ ಶಿವನು ಪ್ರತ್ಯಕ್ಷನಾಗ್ತಾನೆ. ಶಿವನು ಆತನನ್ನು ನೋಡಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಏನು ಹೊರಬೇಕು ಅಂತ ಕೇಳ್ತಾನೆ. ಆಗ ವಾಸುಕಿ ಅಮರತ್ವವನ್ನಾಗಲಿ, ಅಪಾರ ಸಂಪತ್ತನ್ನಾಗಲಿ ಅಥವಾ ಶಕ್ತಿಯನ್ನಾಗಲಿ ಕೇಳಲಿಲ್ಲ. ಆತ ಅತ್ಯಂತ ವಿನಮ್ರತೆಯಿಂದ, ಪ್ರಭು, ನನಗೆ ಏನೂ ಬೇಡ, ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕು ಮತ್ತು ನಿಮ್ಮ ಸೇವೆ ಮಾಡಬೇಕು, ಅಷ್ಟೇ ಸಾಕು ಅಂತ ಬೇಡ್ಕೊಳ್ತಾನೆ. ವಾಸುಕಿಯ ಈ ನಿಸ್ವಾರ್ಥ ಭಕ್ತಿಗೆ ಒಲಿದ ಶಿವನು, ಇಂದಿನಿಂದ ನೀನು ನನ್ನ ಕೊರಳಲ್ಲಿ ಆಭರಣವಾಗಿರುತ್ತೀಯ ಅಂತ ಆಶೀರ್ವಾದ ಮಾಡ್ತಾನೆ. ಅಂದಿನಿಂದ ವಾಸುಕಿ ಶಿವನ ಕೊರಳಲ್ಲಿ ಅವಿಭಾಜ್ಯ ಅಂಗವಾಗಿ ಉಳಿದೋಗ್ತಾನೆ. ಶಿವನ ಆಶೀರ್ವಾದ ಪಡೆದರೂ ವಾಸುಕಿ ಮತ್ತು ಆತನ ಇಡೀ ನಾಗಕುಲದ ಮೇಲೆ ಒಂದು ಕರಾಳ ಛಾಯೆ ಇತ್ತು. ಈ ದುರಂತವು ವಾಸುಕಿಯ ತಾಯಿ ಕದ್ರುವೆ ಮತ್ತು ಆಕೆಯ ಸಹೋದರಿ ವಿನೂತೆಯ ನಡುವಿನ ಒಂದು ಹಂತದಿಂದ, ಅಂದ್ರೆ ಬೆಟ್ಟಿಂಗ್ ಇಂದ ಪ್ರಾರಂಭವಾಗಿತ್ತು. ದೈವಿಕ ಕುದುರೆಯಾದ ಉಚ್ಚಶ್ರವಸ್ಸಿನ ಬಾಲದ ಬಣ್ಣದ ಬಗ್ಗೆ ಆಗಿತ್ತು. ಇಬ್ಬರ ನಡುವೆ ವಿವಾದವೂ ಇತ್ತು. ಕದ್ರುವೆ ಕುದುರೆಯ ಬಾಲ ಕಪ್ಪು ಅಂತ ಹೇಳಿದ್ಲು, ಆದ್ರೆ ವಿನುತೆ ಅದು ಬಿಳಿ ಅಂತ ಪಂಥ ಕಟ್ಟಿದ್ಲು. ಪಂಥ ಸೋತವರು ಗೆದ್ದವರ ದಾಸೆಯಾಗಬೇಕಿತ್ತು. ವಾಸ್ತವವಾಗಿ ಕುದುರೆಯ ಬಾಲ ಬಿಳಿಯಾಗಿಯೇ ಇತ್ತು. ತಾನು ಸೋಲುತ್ತೇನೆ ಎಂದು ತಿಳಿದ ಕದ್ರುವೆ ತನ್ನ ನಾಗಪುತ್ರರನ್ನು ಕರೆದು ಆ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಅದು ಕಪ್ಪಾಗಿ ಕಾಣುವಂತೆ ಮಾಡಲು ಆದೇಶಿಸ್ತಾಳೆ. ಆದ್ರೆ ವಾಸುಕಿ ಸೇರಿದಂತೆ ಕೆಲವು ಧರ್ಮನಿಷ್ಠ ನಾಗಗಳು ಈ ಮೋಸದ ಆಟದಲ್ಲಿ ಭಾಗವಹಿಸಲು ನಿರಾಕರಿಸ್ತಾರೆ. ಇದರಿಂದ ಕೋಪಗೊಂಡ ಕದ್ರುವೆ ತನ್ನದೇ ಮಕ್ಕಳಿಗೆ ಘೋರ ಶಾಪವನ್ನ ಇಡ್ತಾಳೆ. ಭವಿಷ್ಯದಲ್ಲಿ ಜನಮೇಜಯ ಮಹಾರಾಜನು ಮಾಡುವ ಸರ್ಪಯಾಗದ ಬೆಂಕಿಯಲ್ಲಿ ನೀವೆಲ್ಲರೂ ಬಿದ್ದು ಭಸ್ಮವಾಗುತ್ತೀರಿ ಅಂತ. ಈ ಒಂದೇ ಒಂದು ಶಾಪ ಇಡೀ ನಾಗಕುಲದ ಮರಣ ಶಾಸನವನ್ನ ಬರೆದಿತ್ತು. ರಾಜನಾಗಿದ್ದ ವಾಸುಕಿಗೆ ಈಗ ತನ್ನ ಇಡೀ ಜನಾಂಗವನ್ನು ಈ ಭೀಕರ ಶಾಪದಿಂದ ಉಳಿಸುವ ಬಹುದೊಡ್ಡ ಜವಾಬ್ದಾರಿ ಇತ್ತು. ಹಾಗಾದ್ರೆ ವಾಸುಕಿ ತನ್ನ ಜನಾಂಗವನ್ನ ಉಳಿಸ್ಕೊಳ್ತಾನ? ಹೇಗೆ ಉಳಿಸ್ಕೊಳ್ತಾನೆ? ಏನೆಲ್ಲ ಆಗುತ್ತೆ? ಈ ಉಳಿಸ್ಕೊಳ್ಳೋ ಬರದಲ್ಲಿ ವಾಸುಕಿಗೆ ಆಗ್ತಕ್ಕಂಥ ಪರಿಣಾಮಗಳೇನು? ಬನ್ನಿ ನೋಡೋಣ. ತ್ರೇತಾಯುಗದಲ್ಲಿ ವಾಸುಕಿಯ ಜೀವನದ ಅತ್ಯಂತ ಪ್ರಮುಖ ಘಟ್ಟ ಎದುರಾಗುತ್ತೆ.
ದುರ್ವಾಸ ಮುನಿಯ ಶಾಪದಿಂದ ದೇವತೆಗಳು ತಮ್ಮ ಶಕ್ತಿ, ಸಂಪತ್ತು ಮತ್ತು ಸ್ವರ್ಗವನ್ನ ಕಳ್ಕೊಂಡಿರ್ತಾರೆ. ರಾಕ್ಷಸರು ಸ್ವರ್ಗವನ್ನ ವಶಪಡಿಸಿಕೊಂಡಿರ್ತಾರೆ. ದಾರಿ ಕಾಣದ ದೇವತೆಗಳು ಭಗವಾನ್ ವಿಷ್ಣುವಿಗೆ ಮೊರೆ ಹೋಗ್ತಾರೆ. ವಿಷ್ಣು ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆಯಲು ಸಲಹೆಯನ್ನ ನೀಡ್ತಾರೆ. ಆದ್ರೆ ಸಮುದ್ರವನ್ನು ಮಂಥನ ಮಾಡೋದಕ್ಕೆ ಒಂದು ಬೃಹತ್ ಕಡಗೋಲಿನ ಅವಶ್ಯಕತೆ ಇರುತ್ತೆ. ಅದನ್ನ ತಿರುಗಿಸೋದಕ್ಕೆ ಅತ್ಯಂತ ಬಲವಾದ ಹಗ್ಗನೂ ಬೇಕಾಗಿ ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡ್ಕೊಳ್ತಾರೆ. ಆದ್ರೆ ಆ ಪರ್ವತದ ಘರ್ಷಣೆಯನ್ನು ತಡ್ಕೊಳ್ಳತಕ್ಕಂತ ಹಗ್ಗ ಬೇಕಲ್ಲ, ಅದು ಜಗತ್ತಿನಲ್ಲಿ ಯಾವುದೂ ಕೂಡ ಇರಲಿಲ್ಲ. ಆಗ ಎಲ್ಲರಿಗೂ ನೆನಪಾಗಿದ್ದೆ ನಾಗರಾಜ ವಾಸುಕಿ. ದೇವತೆಗಳು ಮತ್ತು ಅಸುರರು ವಾಸುಕಿಯ ಬಳಿ ಬಂದು ಸಹಾಯನ ಕೇಳ್ತಾರೆ. ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕೆಲಸ. ತನ್ನ ದೇಹ ಪರಮ ಘರ್ಷಣೆಗೆ ಒಳಗಾಗುತ್ತೆ, ಛಿದ್ರವಾಗುತ್ತೆ ಅಂತ ವಾಸುಕಿಗೆ ಗೊತ್ತಿತ್ತು. ಆದರೂ ಸೃಷ್ಟಿಯ ಕಲ್ಯಾಣಕ್ಕಾಗಿ ಆತ ತನ್ನನ್ನು ತಾನು ಹಗ್ಗವನ್ನಾಗಿ ಸಮರ್ಪಿಸಿಕೊಳ್ಳಲು ಒಪ್ಕೊಳ್ತಾನೆ. ಮಹಾಮಂಥನ ಶುರುವಾಗುತ್ತೆ. ವಿಷ್ಣುವಿನ ಸಲಹೆಯಂತೆ ದೇವತೆಗಳು ವಾಸುಕಿಯ ಬಾಲವನ್ನ ಹಿಡ್ಕೊಳ್ತಾರೆ ಮತ್ತು ಅಸುರರು ಅಹಂಕಾರದಿಂದ ಆತನ ತಲೆಯನ್ನ ಹಿಡ್ಕೊಳ್ತಾರೆ. ಮಂದರ ಪರ್ವತ ತಿರುಗಿದಂತೆ ವಾಸುಕಿಯ ದೇಹವು ಪರ್ವತದ ಕಲ್ಲುಗಳಿಗೆ ಉಜ್ಜಿಕೊಂಡು ರಕ್ತಸಿಕ್ತವಾಗುತ್ತೆ. ನೋವು ತಾಳಲಾರದೆ ವಾಸುಕಿಯ ಬಾಯಿಯಿಂದ ಬೆಂಕಿ ಮತ್ತು ವಿಷಕಾರಿ ಹೊಗೆ ಹೊರಬರತೊಡಗುತ್ತೆ. ಇದು ಆತನ ತಲೆಯನ್ನು ಹಿಡಿದಿದ್ದ ಅಸುರರನ್ನು ಸುಡಲಾರಂಭಿಸುತ್ತದೆ. ಇಷ್ಟೆಲ್ಲಾ ಚಿತ್ರಹಿಂಸೆ ಅನುಭವಿಸಿದ್ದರೂ ವಾಸುಕಿ ಜಗತ್ತಿನ ಒಳಿತಿಗಾಗಿ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದ. ಮಂಥನದ ತೀವ್ರತೆ ಹೆಚ್ಚಾದಾಗ ಸಮುದ್ರದಿಂದ ಅತ್ಯಂತ ಭೀಕರವಾದ ಹಾಲಾಹಲ ವಿಷ ಹೊರಬರುತ್ತೆ. ಇದು ಇಡೀ ಸೃಷ್ಟಿಯನ್ನೇ ಸುಟ್ಟು ಭಸ್ಮ ಮಾಡುವಷ್ಟು ಪ್ರಬಲವಾಗಿತ್ತು. ದೇವತೆಗಳು ಮತ್ತು ಅಸುರರು ಪ್ರಾಣ ಭಯದಿಂದ ಓಡತೊಡಗಿದರು. ಆಗ ಜಗತ್ತನ್ನು ರಕ್ಷಿಸಲು ಮುಂದೆ ಬಂದವರು ಮಹಾನ್ ಭಗವಂತ ಶಿವ. ಶಿವನು ಆ ಭಯಾನಕ ಹಾಲಾಹಲ ವಿಷವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಕುಡಿತಾನೆ. ವಿಷ ಕೆಳಗೆ ಇಳಿಯದಂತೆ ತಡೆಯಲು ಮಾತೆ ಪಾರ್ವತಿಯು ಶಿವನ ಕುತ್ತಿಗೆಯನ್ನು ಹಿಡಿತಾಳೆ. ಇದರಿಂದ ಶಿವನ ಕುತ್ತಿಗೆ ನೀಲಿಯಾಗಿ ಆತ ನೀಲಕಂಠನಾಗ್ತಾನೆ. ಆದರೆ ಈ ಸಮಯದಲ್ಲಿ ವಾಸುಕಿ ಎಲ್ಲಿದ್ದ ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಆತ ಶಿವನ ಕುತ್ತಿಗೆಗೆ ಸುತ್ತಿಕೊಂಡಿದ್ದನು. ಶಿವನು ವಿಷವನ್ನು ಕುಡಿಯುವಾಗ ವಾಸುಕಿಯು ಆ ಹಾಲಾಹಲದ ತೀವ್ರವಾದ ಉಷ್ಣತೆ ಮತ್ತು ನೋವನ್ನು ತಾನು ಹಂಚಿಕೊಂಡನು. ಶಿವನಿಗೆ ಮತ್ತು ಸೃಷ್ಟಿಗೆ ಹಾನಿಯಾಗದಂತೆ ತಡೆಯಲು ಆತ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದನು. ವಾಸುಕಿಯ ಈ ತ್ಯಾಗವೇ ಜಗತ್ತನ್ನು ವಿನಾಶದಿಂದ ಪಾರು ಮಾಡಿ. ಸಮುದ್ರ ಮಂಥನ ಮುಗಿದರೂ ವಾಸುಕಿಯ ಸೇವೆ ಅಲ್ಲಿಗೆ ನಿಲ್ಲಲಿಲ್ಲ. 3 ಅಸುರರು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ 3 ಅಜೇಯ ನಗರಗಳನ್ನು ನಿರ್ಮಿಸಿ 3 ಲೋಕದಲ್ಲಿ ದೌರ್ಜನ್ಯ ಎಸಗಿದ್ದರು. ಶಿವನು ಇವುಗಳನ್ನು ಒಂದೇ ಬಾಣದಿಂದ ನಾಶಪಡಿಸಲು ಮುಂದಾದಾಗ ಆತನ ಬೃಹತ್ ದೈವಿಕ ಬಿಲ್ಲಿನ ಹಗ್ಗವಾಗಿ ವಾಸುಕಿಯು ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದ. ಮತ್ಸ್ಯಲೋಕದಲ್ಲೂ ವಾಸುಕಿಯ ಕರುಣೆ ಅಪಾರವಾಗಿತ್ತು. ದ್ವಾಪರ ಯುಗದಲ್ಲಿ ದುರ್ಯೋಧನನು ಪಾಂಡವ ರಾಜಕುಮಾರ ಭೀಮನಿಗೆ ವಿಷ ಉಣಿಸಿ ನದಿಗೆ ಎಸೆದಾಗ ಭೀಮನು ಮುಳುಗಿ ನಾಗಲೋಕವನ್ನು ತಲುಪಿದನು. ಅಲ್ಲಿ ನಾಗರಾಜ ವಾಸುಕಿಯು ಭೀಮನನ್ನು ಗುರುತಿಸಿ ಆತನ ವಿಷವನ್ನು ಇಳಿಸಿ 8 ದೈವಿಕ ಕುಂಡಗಳ ಅಮೃತವನ್ನು ಕುಡಿಸಿದ್ದನು. ಇದರಿಂದ ಭೀಮನಿಗೆ 10,000 ಆನೆಗಳ ಬಲ ಬಂದಿತ್ತು. ಇದು ಮಹಾಭಾರತ ಯುದ್ಧದಲ್ಲಿ ನಿರ್ಣಾಯಕವಾಗಿತ್ತು. ಅದೇ ರೀತಿ ತ್ರೇತಾಯುಗದಲ್ಲಿ ಹನುಮಂತನು ಸೀತಾಮಾತೆಯನ್ನು ಹುಡುಕುತ್ತಾ ಸಮುದ್ರ ಹಾರುವಾಗ ಅಹಂಕಾರದಿಂದ ವಾಸುಕಿಯು ಆತನನ್ನು ತಡೆಯಲು ಯತ್ನಿಸಿ ನಾಗಪಾಶದಿಂದ ಬಂಧಿಸ್ತಾನೆ. ಆದರೆ ಶ್ರೀರಾಮನ ಭಕ್ತನಾಗಿದ್ದ ಹನುಮಂತನು ಆ ಬಂಧನವನ್ನು ಸುಲಭವಾಗಿ ಮುರಿದು ವಾಸುಕಿಗೆ ಪಾಠವನ್ನ ಕಲಿಸ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ವಾಸುಕಿಯ ಅಹಂಕಾರವನ್ನು ಅಳಿಸುವ ಉದ್ದೇಶದಿಂದಲೇ ಈ ಘಟನೆ ನಡೆದಿದೆ ಎಂದು ತಿಳಿಸ್ತಾನೆ. ತನ್ನ ತಪ್ಪಿನ ಅರಿವಾದ ವಾಸುಕಿಯು ಹನುಮಂತನಿಗೆ ಕ್ಷಮೆ ಕೇಳಿ ದಾರಿ ಬಿಟ್ಕೊಡ್ತಾನೆ. ಎಷ್ಟೇ ದೊಡ್ಡ ಶಕ್ತಿಶಾಲಿಯಾಗಿದ್ದರೂ ಅಹಂಕಾರವನ್ನು ಬಿಡಬೇಕು ಎಂಬುದಕ್ಕೆ ಇದೊಂದು ನಿದರ್ಶನವಾಗಿತ್ತು. ಶತಮಾನಗಳು ಕಳೆದವು ಮತ್ತು ತಾಯಿ ಕದ್ರುವಿನ ಕರಾಳ ಶಾಪವು ನಾಗಕುಲವನ್ನು ಆವರಿಸುವ ಸಮಯ ಬಂದೇ ಬಿಟ್ಟಿತ್ತು. ವಾಸುಕಿಯ ಸೋದರನಾದ ತಕ್ಷಕನು ತನ್ನ ಅಹಂಕಾರದಿಂದ ಅರ್ಜುನನ ಮೊಮ್ಮಗನಾದ ಕುರುರಾಜ ಪರೀಕ್ಷಿತನನ್ನು ಕಚ್ಚಿಕೊಂದನು. ತನ್ನ ತಂದೆಯ ಸಾವಿನಿಂದ ಕುಪಿತನಾದ ಪರೀಕ್ಷಿತನ ಮಗ ಜನಮೇಜಯನು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ಅತ್ಯಂತ ಭೀಕರವಾದ ಸರ್ಪಯಾಗವನ್ನು ಆರಂಭಿಸುತ್ತಾನೆ. ಇದು ಸಾಮಾನ್ಯ ಯಾಗವಾಗಿರಲಿಲ್ಲ. ಪುರೋಹಿತರು ಪ್ರಬಲವಾದ ಮಂತ್ರಗಳನ್ನು ಪಠಿಸುತ್ತಿದ್ದಂತೆ ಬ್ರಹ್ಮಾಂಡದ ಮೂಲೆ ಮೂಲೆಗಳಿಂದ ಹಾವುಗಳು ತಾವಾಗಿಯೇ ಬಂದು ಉರಿಯುವ ಯಾಗದ ಬೆಂಕಿಗೆ ಬೀಳ್ತಾ ಇದ್ವು. ನಾಗಲೋಕದಲ್ಲಿ ಆಹಾಕಾರ ಮುಗಿಲು ಮುಟ್ಟಿತ್ತು. ಸಾವಿರಾರು ನಾಗಗಳು ಜೀವಂತವಾಗಿ ಸುಟ್ಟು ಕರಗೋಗ್ತಾ ಇದ್ವು. ತನ್ನ ಜನಾಂಗ ಬಂಧುಗಳು ಕಣ್ಮುಂದೆಯೇ ಭಸ್ಮವಾಗುತ್ತಿರುವುದನ್ನು ಕಂಡು ವಾಸುಕಿ ಕಣ್ಣೀರಾಗ್ತಾ ಇದ್ದ. ಆದ್ರೆ ವಾಸುಕಿಗೆ ಮುಂದಾಲೋಚನೆ ಇತ್ತು. ಈ ಶಾಪದಿಂದ ಪಾರಾಗಲು ಬ್ರಹ್ಮದೇವ ಹಿಂದೆಯೇ ಒಂದು ಮಾರ್ಗವನ್ನ ಹೇಳಿದ್ರು. ವಾಸುಕಿಯ ಸಹೋದರಿ ಜಲತ್ಕಾರಿ ಮತ್ತು ಮುನಿ ಜಲತ್ಕಾರರು ಅವರ ಮಗನಾದ ಆಸ್ತಿಕನ ನಾಗಲೋಕವನ್ನು ರಕ್ಷಿಸುತ್ತಾನೆ ಎಂಬ ಭವಿಷ್ಯವಾಣಿ. ತನ್ನ ಜನಾಂಗ ಅಳಿವಿನಂಚಿನಲ್ಲಿರುವುದನ್ನು ಕಂಡು ವಾಸುಕಿಯು ತಕ್ಷಣ ತನ್ನ ಸೋದರಳಿಯ ಆಸ್ತಿಕನನ್ನು ಯಾಗ ಸ್ಥಳಕ್ಕೆ ಕಳಿಸುತ್ತಾನೆ. ಆಸ್ತಿಕನು ಯಾಗಶಾಲೆಗೆ ಹೋಗಿ ತನ್ನ ವಾಕ್ಚಾತುರ್ಯ ಮತ್ತು ವೇದ ಜ್ಞಾನದಿಂದ ಜನಮೇಜಯ
ಮಹಾರಾಜನನ್ನ ಮೆಚ್ಚಿಸ್ತಾನೆ. ಪ್ರಸನ್ನನಾದ ರಾಜನು ಏನಾದರೂ ವರ ಬೇಕಾ ಅಂತ ಕೇಳ್ತಾನೆ. ಆಸ್ತಿಕನು ಈ ಸರ್ಪಯಾಗವನ್ನು ತಕ್ಷಣ ನಿಲ್ಲಿಸುವಂತೆ ಬೇಡಿಕೊಳ್ತಾನೆ. ರಾಜನು ತನ್ನ ಮಾತಿಗೆ ಕಟ್ಟು ಬಿದ್ದು ಯಾಗವನ್ನು ನಿಲ್ಲಿಸ್ತಾನೆ. ತಕ್ಷಕ ಸೇರಿದಂತೆ ಉಳಿದ ಎಲ್ಲಾ ನಾಗಗಳು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ವಾಸುಕಿಯ ತಾಳ್ಮೆ, ದೂರದೃಷ್ಟಿ ಮತ್ತು ಧರ್ಮವು ಆತನ ಇಡೀ ಜನಾಂಗವನ್ನು ವಿನಾಶದಿಂದ ಕಾಪಾಡಿತು. ವಾಸುಕಿಯ ಜೀವನವು ಮೌನ ತ್ಯಾಗದ ಅತ್ಯುತ್ತಮ ಉದಾಹರಣೆಯಾಗಿದೆ. ದೇವತೆಗಳು ಅಮೃತವನ್ನು ಕುಡಿದ್ರು, ಆದರೆ ವಾಸುಕಿಯು ಮಂದರ ಪರ್ವತದ ಘರ್ಷಣೆಯ ನೋವನ್ನು ಮತ್ತು ಹಾಲಾಹಲದ ಉಷ್ಣತೆಯನ್ನು ಸಹಿಸಿಕೊಂಡನು. ಆತ ತನಗಾಗಿ ಎಂದಿಗೂ ಕೀರ್ತಿಯನ್ನು ಬೆಳೆದಿಲ್ಲ. ವಾಸುಕಿಯ ಈ ಮಹಾನ್ ತ್ಯಾಗಕ್ಕೆ ಅತಿ ದೊಡ್ಡ ಮನ್ನಣೆ ಸಿಕ್ಕಿದ್ದು ಬೇರೆ ಯಾರಿಂದಲೂ ಅಲ್ಲ, ಸ್ವತಃ ಸೃಷ್ಟಿಕರ್ತನಾದ ಭಗವಾನ್ ಶ್ರೀಕೃಷ್ಣನಿಂದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸುವಾಗ ಶ್ರೀಕೃಷ್ಣನು ತನ್ನ ವಿಶ್ವರೂಪ ಪ್ರದರ್ಶಿಸುತ್ತಾ ಹೀಗೆ ಹೇಳುತ್ತಾನೆ: ಸರ್ಪಣಾಸ್ಮಿ ವಾಸುಕಿ, ಸರ್ಪಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ ಅಂತ. ಜಗತ್ತಿನ ಸೃಷ್ಟಿಕರ್ತನೇ ನಿನ್ನನ್ನು ತನ್ನ ಸ್ವರೂಪ ಎಂದು ಘೋಷಿಸುವುದಕ್ಕಿಂತ ದೊಡ್ಡ ಗೌರವ ಬೇರೊಂದಿದ್ಯಾ? ಇಂದಿಗೂ ನೀವು ಶಿವಲಿಂಗವನ್ನು ಅಥವಾ ಭಗವಾನ್ ಶಿವನ ಚಿತ್ರವನ್ನು ನೋಡಿದಾಗ ಆತನ ಕುತ್ತಿಗೆ ಸುತ್ತಲೂ 3 ಬಾರಿ ಸುತ್ತಿಕೊಂಡಿರುವ ಹಾವನ್ನು ಗಮನಿಸಿರ್ತೀರಿ. ಅದುವೇ ವಾಸುಕಿ. ಆತನು ನಮ್ಮೆಲ್ಲರೊಳಗಿರುವ ಕುಂಡಲಿನಿ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಅದನ್ನು ನಿಯಂತ್ರಿಸದಿದ್ದರೆ ಅಪಾಯಕಾರಿ. ಸಮತೋಲನದಲ್ಲಿಟ್ಟು ದೈವಿಕತೆಗೆ ಅರ್ಪಿಸಿದರೆ ಅದು ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ. ಮಹಾನ್ ಶಕ್ತಿ ಅಥವಾ ಸ್ಥಾನಮಾನವನ್ನು ಪಡೆಯುವುದರಿಂದ ಮಾತ್ರ ಶ್ರೇಷ್ಠತೆ ಬರುವುದಿಲ್ಲ, ಬದಲಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದರಿಂದ, ಜಗತ್ತಿನ ವಿಷವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಿಂದ ಮತ್ತು ಕಷ್ಟದ ಸಮಯದಲ್ಲೂ ಸಮತೋಲನ ಕಾಯ್ದುಕೊಳ್ಳುವುದರಿಂದ ಬರುತ್ತದೆ ಎಂಬುದನ್ನು ವಾಸುಕಿ ನಮಗೆ ಕಲಿಸುತ್ತಾನೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾರೂ ಬೆಲೆ ಕೊಡದಿದ್ದಾಗ ಅಥವಾ ನಿಮ್ಮ ಕುಟುಂಬ ಮತ್ತು ಸಮಾಜದ ಒಳಿತಿಗಾಗಿ ನೀವು ಮೌನವಾಗಿ ಕಷ್ಟವನ್ನು ಸಹಿಸಿಕೊಳ್ಳುತ್ತಿರುವಾಗ ಈ ನಾಗರಾಜನನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಇಡೀ ಬ್ರಹ್ಮಾಂಡದ ಉಳಿವಿಗಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿದ ಆ ಮೌನ ರಕ್ಷಕ ವಾಸುಕಿ ನಾಗನನ್ನು ಒಮ್ಮೆ ಸ್ಮರಿಸಿ. ವಾಸುಕಿಯ ಬಗ್ಗೆ ನೀವು ತಿಳ್ಕೊಂಡಂತ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.